ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ 9ನೇ ತಾರೀಕಿಗೆ MD ಟಾಕ್ YT ಅಂತ ಒಬ್ರು ಯೂಟ್ಯೂಬರ್ ಟ್ವಿಟರ್ನಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ. ಏನಪ್ಪಾ ಅಂತ ನೋಡೋದಾದ್ರೆ ಅದರಲ್ಲಿ ಒಂದು ಫೋಟೋ ಇರುತ್ತೆ. ಅಂದರೆ ಒಂದು Redmi 6A ಫೋನ್ ಬ್ಲಾಸ್ಟ್ ಆಗಿರುತ್ತೆ. ಹಾಗೂ ಅವರ ಆಂಟಿ ಪಕ್ಕದಲ್ಲೇ ಬೆಡ್ನಲ್ಲಿ ಒಂದು ರಕ್ತವಾಗಿ ಮಲ್ಕೊಂಡಿದ್ದಾರೆ. ಸೊ ಅವರು ತೀರ್ಕೊಂಡಿದ್ದಾರೆ. ಈ ಒಂದು ಫೋನ್ ಬ್ಲಾಸ್ಟ್ ಆಗಿ ಪಿಲ್ಲೋ ಹತ್ರ ಇಟ್ಕೊಂಡು ಮಲಗಿದ್ದಾರೆ ಅನ್ಸುತ್ತೆ. ಫೋನ್ ಬ್ಲಾಸ್ಟ್ ಆಗಿ ಅವರು ತೀರ್ಕೊಂಡಿದ್ದಾರೆ. ಸೊ ಆ ಒಂದು ಫೋಟೋ ಮತ್ತು ಫೋನ್ ಬ್ಲಾಸ್ಟ್ ಆಗಿರೋ ಫೋಟೋಸನ್ನೆಲ್ಲ ಟ್ವಿಟರ್ನಲ್ಲಿ ಹಾಕಿ ಇದಕ್ಕೆ ಯಾರು ರೆಸ್ಪಾನ್ಸಿಬಲ್ ಅಂತ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಸೊ ಈ ರೀತಿ ಒಂದು ಘಟನೆ 9ನೇ ತಾರೀಕು ನಡೆದಿದೆ. ಸೊ ನಿನ್ನೆ ಎಲ್ಲ ನ್ಯೂಸ್ ಚಾನಲ್ ಅವರು ಕವರ್ ಮಾಡಿದ್ರು. ಸೊ ಇದರಲ್ಲಿ ನಾನು ಹೇಳೋಕ್ಕೇನೂ ಇಲ್ಲ. ಫೋನ್ಸ್ ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗುತ್ತೆ. ಸೊ ನಾವು ಕೇರ್ಫುಲ್ ಆಗಿ ಇರಬೇಕಾಗತ್ತೆ. ಆಲ್ಮೋಸ್ಟ್ ಪ್ಯಾಕೆಟ್ನಲ್ಲಿ ಇಡೋದೇ ಡೇಂಜರ್ ಆಗಿರುತ್ತೆ. ಇನ್ನು ನೈಟ್ ಮಲಗೋತ್ತಿಗೆ ಪಿಲ್ಲು ಅಂಡರ್ನಲ್ಲಿ ಇಟ್ಕೊಳ್ಳೋದೆಲ್ಲ ತುಂಬ ಡೇಂಜರಸ್ ಆಗಿರುತ್ತೆ. ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಆದಷ್ಟು ಫೋನನ್ನು ದೂರ ಇಟ್ಟು ಮಲ್ಕೊಳ್ಳಿ, ದೂರ ಚಾರ್ಜಿಗೆ ಇಟ್ಟು ಮಲ್ಕೊಳ್ಳಿ. ನೈಟ್ ಚಾರ್ಜ್ ಇಡದೇ ಇದ್ರೇ ಚೆನ್ನಾಗಿರುತ್ತೆ. ಸೊ ಆದಷ್ಟು ದೂರ ಇಟ್ಕೊಳ್ಳಿ. ಇದಕ್ಕೆ ನನ್ನ ಪ್ರಕಾರ ಕಂಪ್ನಿಯವರೇ ಹೊಣೆ ಆಗಿರಬೇಕಾಗತ್ತೆ. ಸೊ ಅವರೇ ಎಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಂಡು ಏನು ಅಂತ ನೋಡಬೇಕಾಗತ್ತೆ. ಈಗ ಆಲ್ರೆಡಿ ಒಂದು ಜೀವ ಹೋಯಿತು, ಈಗ ಏನಂತೂ ಮಾಡೋಕ್ಕಾಗತ್ತೆ ಹೇಳಿ. ಆದಷ್ಟು ನಾವು ನಮ್ಮ ಜೀವವನ್ನು ಸೇಫಾಗಿ ನೋಡ್ಕೊಬೇಕು. ಫೋನ್ಸ್ ಎಲ್ಲ ತಲೆ ಹತ್ರ ಇಟ್ಕೊಂಡು ಮಲಗೋದು, ತುಂಬ ಪ್ರೆಷರ್ ಕೊಡೋದು ಅಂತಹ ಕೆಲಸಗಳನ್ನೆಲ್ಲ ನಾವು ಮಾಡೋಕ್ಕೆ ಹೋಗ್ಬಾರ್ದು. ರೆಡ್ಮಿ ಅಂತ ಅಲ್ಲ, ಯಾವುದೇ ಒಂದು ಬ್ರ್ಯಾಂಡ್ನ ಸ್ಮಾರ್ಟ್ಫೋನ್ ಆಗಿರಲಿ ದೂರ ಇಟ್ಟು ಮಲ್ಕೊಳ್ಳಿ. ಏನೋ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇದು ನನ್ನ ಒಂದು ರಿಕ್ವೆಸ್ಟ್. ಸೊ ಈ ರೀತಿ ಆಗಿದೆ. ಇನ್ಮೇಲಾದರೂ ಎಲ್ಲರೂ ಸೇಫ್ ಆಗಿರಲಿ.